ಮೀಡಿಯಾದವ್ರಿಗೆ ನಮ್ಮ ಅಮ್ಮನಾಗ ಹೇಳ್ದೆ ನೀವು ಲೋಪರ್ ನನ್ನ ಮಕ್ಕಳೇ. ನಾನೇ ಸಾಕ್ಷಿ, ಓಪನ್ ಸಾಕ್ಷಿ. ಈ ಫಿಲಮ್ ಅಲ್ಲಿ ಇರೋದಿದ್ದಂಗೆ ಹೇಳಿದ್ದಾರೆ. ಏನು ಹೆಂಗಿದೆ ಅಂತ ಹೇಳಿದ್ರು ಬ್ರೋ. ನಾನು ಮಾರ್ನಿಂಗ್ ಶೋ ನೋಡಿದೆ, ಸೊ ಇವಾಗ 10 ಗಂಟೆ ಶೋನು ನೋಡ್ತೀನಿ, ರಾತ್ರಿ ಶೋನು ನೋಡ್ತೀನಿ. ಫಿಲಮ್ ಹೇಳ್ಬೇಕಂದ್ರೆ ನಮ್ಮ ನಾಮ ನಾವು ತೆಕ್ಕೊಬೇಕಂದ್ರೆ ಈ ಫಿಲಮನ್ನು ನೋಡಬೇಕು. ಏನಕ್ಕಂದರೆ ಓಪನಾಗಿ ಹೇಳ್ತೀನಿ, ಈ ಫಿಲಮಲ್ಲಿ ಇರೋದಿದ್ದಂಗೆ ಹೇಳಿದ್ದಾರೆ. ಏನು ಅಂದರೆ ಜಾತಿ, ಧರ್ಮ, ಭೇದ ಭಾವ, ಕಾಮ, ಮಾದ, ಮತ್ಸರ್ಯ, ಮತ್ತು ನಮ್ಮನ್ನು ಅದೇನು ಮರಗಳಿಗೆ ಹೊಡೆದಾಕೋದು, ಆ ರೋಡ್ ತೂತಾಗಿರೋದನ್ನ ಅದನ್ನು ನಮ್ಮನ್ನು ನೋಡಲ್ಲ. ದರ್ಶನ್ ಪಾಪ ಮೊನ್ನೆ ದರ್ಶನ್ ಸರ್ದು ಏನೋ ಕೇಸ್ ಆಯಿತು, ರೇಣುಕಾ ಸವಿನೇನೋ ಆಯಿತು, ಅದು ಇದು ಅಂತ. ಅಯ್ಯೋ ನಮ್ಮನ್ನು ಕುಡುಕ್ ನನ್ನ ಮಕ್ಕಳ ಕೇಳಿಸ್ಕೊಳ್ರಿ. ಇಲ್ಲಿ ದರ್ಶನ್ ಸರ್ದು ಕೇಸ್ ಆಯಿತು. ಆ ಕೇಸ್ ಆದಾಗ ಬರೀ ದರ್ಶನ್ ಸರ್ ದರ್ಶನ್ 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 ಹಂಗೆ ಮಾಡ್ದ, ರೇಣುಕಾ ಸ್ವಾಮಿಗೆ ಇಲ್ಲಿ ಹೊಡ್ದ, ಸಾಮಾನು ಕೊಡ್ದ ಅಂತ ಮಾಡ್ತಿದ್ದೀರಿ. ನಮ್ಮನ್ನು ರೋಡ್ ಹೋಗೈತೆ, ರೋಡ್ ನೋಡಿದ್ರ ಅದೂ ಇಲ್ಲ. ಪೊಲಿಟಿಷಿಯನ್ ಕಿತ್ತಾಡ್ಕೊಂಡು ಸಾಯ್ತಿದ್ದಾರೆ, ಅದನ್ನು ನೋಡಿದ್ರ ಅದೂ ಇಲ್ಲ. ವಿಧಾನಸೌಧ ಮುಂದೆ ಅದು ಯಾರೋ ಬಂದು ಬೈಕ್ ಹಚ್ಚಿದ, ಅದನ್ನು ನೋಡಿದ್ರ ಅದು ಯಾವುದು ನೋಡಿಲ್ಲ. ನೀವು ನೋಡಿದೇನು? ದರ್ಶನ್ ಬಾತ್ರೂಮ್ಗೆ ಹೋದ್ನ, ದರ್ಶನ್ ಕೈ ತೊಳೆದ್ನ, ದರ್ಶನ್ ಇದು ಮಾಡಿದ್ನ. ಗುರು ಅವರೊಂದು ಆ್ಯಕ್ಟ್ರು, ಗೊತ್ತೋ ಗೊತ್ತಿಲ್ಲ ತಪ್ಪು ಮಾಡಿದ್ದಾರೆ. ನಾನು ಮೀಡಿಯಾದವ್ರಿಗೆ ಅಥವಾ ಯಾರಿಗೂ ಬೈತಲ್ಲ, ಹೇಳ್ತಾರದು. ಗುರು ಇನ್ಮೇಲಾದ್ರು ತಿತ್ಕೊಳ್ಳಿ, ಈ ಫಿಲಮ್ ನೋಡಿ ಬನ್ನಿ. ಈ ಫಿಲಮ್ ನೋಡು ನೀವು ತಿತ್ಕೊಂಡಿಲ್ಲ ಅಂದರೆ ನಮ್ಮ ಅಮ್ಮನಾಗ ಹೇಳ್ದೆ ನೀವು ಲೋಪರ್ ನನ್ನ ಮಕ್ಕಳೇ, ನೀವು ಇನ್ನೂ ಬುದ್ಧಿ ಕಲಿಯಲ್ಲ. ಯಾಕಂದರೆ ಅದು ಹುಟ್ಟುಗುಣ ಸತ್ರು ಹೋಗಲ್ವಂತೆ, ಹಂಗೆ ಹುಟ್ಟುಗುಣ ನಿಮ್ದು ಯಾರಿಗೂ ಸತ್ರು ಹೋಗಲ್ಲ. ಇರೋದಿದ್ದಂಗೆ ಹೇಳ್ತಾ ಇದ್ದೀನಿ ಗುರು. ನೀನು ಚೇಂಜ್ ಆಗು ಗುರು, ನೀನು ಚೇಂಜ್ ಆಗು, ನಾನು ಚೇಂಜ್ ಆಗ್ತೀನಿ. ಇವತ್ತು ಬ್ಲ್ಯಾಕಲ್ಲಿ ಬಂದಿದ್ದೀನಿ, ನಾಳೆಯಿಂದ ವೈಟಾಗಿ ಆಗ್ತೀನಿ. ನೆಕ್ಸ್ಟು ಇವಾಗ ಬಾಸ್ ರಿಲೀಸ್ ಆಗಿದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಯುವಯ್ಯ ದರ್ಶನ್ ಸರ್. ದರ್ಶನ್ ಸರು ನಾನು ಓಪನ್ ಆಗಿ ಹೇಳ್ತೀನಿ ಗುರು, ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಉಪ್ಪಿ ಸರ್ ಅಂದರೆ ಪ್ರಾಣ, ಉಪ್ಪಿ ಸರ್ ಅಂದರೆ ಅಪ್ಪಟ ಪ್ರಾಣ. ಆದರೆ ದರ್ಶನ್ ಸರ್ ನಿಯತ್ತೇನು ಗೊತ್ತಾ, ಇದು ವಿಚಾರ ಎಲ್ಲೂ ಹೇಳಿಲ್ಲ. ನನ್ನ ಹತ್ರ ನಮ್ಮ ಅಮ್ಮ ಇದ್ದಿದ್ರೆ ನಮ್ಮ ಅಮ್ಮ ಹೇಳೋಳ, ಹಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಆರ್ಫನ್, ಓಕೆನಾ. ಸೊ ನಮ್ಮಮ್ಮ ಇದು ಕಿಡ್ನಿ ಫೇಲ್ಯೂರ್ ಆದಾಗ ದರ್ಶನ್ ಸರು 7,000 to 8,000 ಅಮೌಂಟ್ ಕೊಟ್ಟಿದ್ದಾರೆ ನಮ್ಮ ಅಮ್ಮನ ಹಣೆಗೂ. ನಾನೇ ಸಾಕ್ಷಿ, ಓಪನ್ ಸಾಕ್ಷಿ. ಬೇಕಾದ್ರೆ ನಮ್ಮ ಮನೆ ಅಡ್ರೆಸ್ಸು ಹೇಳ್ತೀನಿ, ಬೇಕಾದ್ರೆ ಬನ್ನಿ. ನಂದು ಡೆವಿಲ್ ದೀಕ್ಷೆ ಅಂತ ಇನ್ಸ್ಟಾಗ್ರಾಮ್ ಇದೆ, ಬೇಕಾದ್ರೆ ನೋಡಿ. ನಮ್ಮಮ್ಮ ಫೋಟೋ ಹಾಕ್ತೀನಿ ಬೇಕಾದ್ರೆ. ನಮ್ಮಮ್ಮ ಏನಪ್ಪ ನಡೆಯೋಕ್ಕಾಗ್ತಾಯಿರಲಿಲ್ಲ, ಕಾಲು ಸೇರಿರಲಿಲ್ಲ ಗುರು. ಆ ಟೈಮಲ್ಲಿ ದರ್ಶನ್ ಸರ್ ಬಂದ್ಬಿಟ್ಟು, ಮೀನ್ಸ್ ನಾನು ಆವಾಗ ಒಂದು ಎಷ್ಟನೇ ಕ್ಲಾಸ್ ಇದೆ, ಸಿಕ್ಸ್ತ್ ಇರ್ಬೋದು ಬ್ರೋ. ಆವಾಗ ಸೆಕೆಂಡ್ ಮಾಡೋಕ್ಕೋಸ್ಕರ ಹೋಗಿದ್ದು ರಾಜಾಜಿನಗರ ಮನೆ ಹತ್ರ ಸೆಕೆಂಡ್ ಮಾಡೋಕ್ಕೋಸ್ಕರ. ಹತ್ಕೊಂಡು ಒಂದೇ ಮಾತಾಡಿದಣ್ಣ, ಹಿಂಗೆ ನಮ್ಮ ಅಮ್ಮನಿಗೆ ಹಿಂಗೆ ಆಗೈತಣ್ಣ, ಹಿಂಗೆ ಮಾತಾಡಬೇಕು. ಇಲ್ಲ ಚಿನ್ನ ಆಫೀಸ್ ಬಾ ಚಿನ್ನ ಅಂತ ಅಂದ್ಬಿಟ್ಟು ಅವ್ರು ಹಂಗೆ ಪಾಸ್ ಆದರು. ಅವ್ರು ಪಾಸ್ ಆಗಿದ್ದು ನೆಕ್ಸ್ಟ್ ಸೆಕೆಂಡು ಅವ್ರು ಬೌನ್ಸರ್ ಯಾರೋ ಬಂದರು. ಆವಾಗ ನನಗೇನೋ ಗೊತ್ತಿರಲಿಲ್ಲ ಗುರು. ಯಾರೋ ಬಂದರು, ನಮ್ಮ ಅಮ್ಮನ ಹತ್ರ ಮಾತಾಡ್ಸಿದ್ರು. ನಮ್ಮ ಅಮ್ಮ ಮಾತಾಡಿದ್ರು. ಆಕ್ಸ್ಫರ್ಡ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೆಯಲ್ಲ, ಆ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಆದರೂ ನಮ್ಮ ಅಮ್ಮಂಗೆ ಕ್ಯೂರ್ ಆಗಿಲ್ಲ, ಉಳಿಸ್ಕೊಳಕ್ಕಾಗಿಲ್ಲ. ನಮ್ಮಮ್ಮ ತೀರೋಗ್ಬಿಟ್ರು. ಆದರೆ ಅವ್ರು ಇದ್ದಿದ್ರೆ ಈ ಟೈಮಲ್ಲಿ ಉತ್ತರ ಕೊಡೋರು ಅಂತ ಒಳ್ಳೆ ಮನ್ಸ. ಏನೋ ತಪ್ಪು ಮಾಡ್ತಾರೆ ಅಲ್ಲ, ನೀವೇನು ಕಾಮುಕ್ರಲ್ವಾ, ಅವನಮ್ಮ ನೀವೇನು ಮಾತಾಡೋದಿಲ್ಲ ಗುರು. ಇಲ್ಲೆಲ್ಲ ಕಚಡಗಳೇ ಆಯಿತಾ. ಅವರೇನೋ ತಪ್ಪು ಮಾಡಿದ್ದಾರೆ, ತಿತ್ಕೊತಾರೆ. ಹಂಗನ್ಬಿಟ್ಟು ಅವ್ರ ಮೇಲೆ ಫೋಕಸ್ ಮಾಡೋದಲ್ಲ. ಬನ್ನಿರಿ ಉಪ್ಪಿ ಸರ್ ಫಿಲಮ್ ನೋಡ್ರಿ, ನಿಮ್ಮ ತಲೆಯಲ್ಲಿರೋ ನಾಮಾರು ಕಳ್ಕೊಂಡು ಮಸ್ತಾಗಿರ್ತೀರಾ ಅಂತ ಹೇಳ್ತಾ ಇರೋದು. ಅರ್ಥ ಆಗಿಲ್ಲ ಅಂದರೆ ನಮ್ಮ ಅಮ್ಮನ ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಓಕೆ ಬ್ರೋ.